ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ಇಷ್ಟವಿಲ್ಲದ ಮದುವೆ ಭಾಗ 8. ಐ ಆಮ್ ಸಾರಿ ಸರ್, ಏನೋ ಗೆಳತಿಯ ಅತ್ತೆ ಮಗ ಪರಿಚಯ ಅಂತ ಸ್ವಲ್ಪ ಜಾಸ್ತಿ ಮಾತನಾಡಿದೆ. ಇನ್ಮೇಲೆ ಸೀರಿಯಸ್ ಆಗಿ ಇರ್ತೀನಿ. ಹಾಗೆಯೇ ನಾನು ಮಾತಾಡಿದ್ದು ತುಳುವಿನಲ್ಲಿ, ಇನ್ಮೇಲೆ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತನಾಡೋಲ್ಲ. ಕೊನೆಯದಾಗಿ, ನಿಮಗೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಇರಿ. ಅದು ಬಿಟ್ಟು ನನ್ನ ಡ್ರೆಸ್ ಮೇಲೆ ಕೆಟ್ಟದಾಗಿ ಕಾಮೆಂಟ್ ಮಾಡೋದು, ನನ್ನ ನೋಡಿ ನಕ್ಕರೆ ತುಂಬ ಸಿಟ್ಟು ಬರುತ್ತೆ ನನಗೆ ಅಂತ ಐಶ್ವರ್ಯ ಗಂಭೀರವಾಗಿ ಹೇಳಿದರೆ, ತಾನೆಲ್ಲೋ ಜಾಸ್ತಿಯಾಗಿ ಮಾತನಾಡಿ ಬಿಟ್ಟೆನಾ ಎಂದುಕೊಂಡ ಬಾಲಕೃಷ್ಣ, ಐ ಆಮ್ ಸಾರಿ, ಅದೇನೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದರೆ ನಗು ಬರುತ್ತೆ. ಅದು ನೀವು ಹಾಕಿರೋ ಡ್ರೆಸ್ಸಿನಿಂದಲೋ ಅಥವಾ ನಿಮ್ಮ ಮುಖ ನೋಡಿಯೋ ಗೊತ್ತಿಲ್ಲ. ಇನ್ಮುಂದೆ ನಿಮ್ಮನ್ನು ನೋಡಿ ನಗದೆ ಇರೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಹಲ್ಲು ಮತ್ತು ಬಾಲ ಎರಡು ಇಂಪಾರ್ಟೆಂಟ್ ಅಂತ ನಗುತ್ತಾ ಹೇಳಿ ಅವಳ ಮುಂದೆ ಕೈ ಚಾಚಿ ಐ ಮೈ ಸೆಲ್ಫ್ ಅಂತ ಅವನೇನು ಹೇಳುವ ಮೊದಲೇ ಅವನ ಕೈ ಕುಲುಕಿ ಬಾಲಕೃಷ್ಣ ಅಸಿಸ್ಟೆಂಟ್ ಸೂಪರ್ವೈಸರ್ ಕಮ್ ಅಸಿಸ್ಟೆಂಟ್ ಆಫ್ ಜಯಕರ್ ಸರ್ ಅಂತ ಕಷ್ಟೊಡೆದು ಹೇಳಿದರೆ ಅವನು ಗಪ್ ಚುಪ್ ಆಗಿದ್ದ. ಮತ್ತೆ ಅವಳೇ ಮಾತು ಮುಂದುವರಿಸಿ, ಅಷ್ಟೊಂದು ಶಾಕ್ ಆಗೋದಾ? ನಿಮ್ಮ ಅತ್ತೆ ಮಗಳೇ ಡೀಟೇಲ್ಸ್ ಕೊಟ್ಟಿದ್ದು ಬಾಲ ಸರ್ ಎಂದು ರಾಗ ಎಳೆದವಳನ್ನ ನೋಡಿ, ಇವಳು ಬೆರಳು ತೋರಿದರೆ ಹಸ್ತವನ್ನೇ ನುಂಗುವ ಗಿರಾಕಿ, ಇವಳ ಡ್ರೆಸ್ ಸೆನ್ಸೋ ಆ ಮಾತೋ, ದೇವರೇ ಆದಷ್ಟು ಇವಳನ್ನು ನನ್ನಿಂದ ದೂರವಿಡು ಅಂತ ಮನಸ್ಸಲ್ಲೇ ತನ್ನ ದೇವರಿಗೊಂದು ಕೋರಿಕೆ ಇಟ್ಟು, ಎನಿವೆ ಗುಡ್ ಲಕ್ ಫಾರ್ ದಿ ವರ್ಕ್. ಕೆಲಸದ ವಿಷಯ ಬಂದಾಗ ಪ್ಲೀಸ್ ಸ್ವಲ್ಪ ಸೀರಿಯಸ್ ಆಗಿರಿ ಎಂದು ಅವನ ಕೆಲಸದತ್ತ ನಡೆದರೆ, ಅವಳ ಮೊಬೈಲಿಗೆ ಬೆಳಿಗ್ಗೆಯೇ ಬಂದಿದ್ದ ಅಂದಿನ ದಿನಚರಿ ನೋಡುತ್ತಾ ಅವಳ ಡಿಪಾರ್ಟ್ಮೆಂಟಿನತ್ತ ಹೆಜ್ಜೆ ಹಾಕಿದಳು. ಐಶ್ವರ್ಯ ಆಗಲೇ ಬಂದು ತಿಂಗಳುಗಳು ಕಳೆದಿತ್ತು. ಪ್ರತಿದಿನ ಅವಳು ಮತ್ತು ಬಾಲಕೃಷ್ಣ ಕೆಲಸದ ಸಲುವಾಗಿ ಮುಖಾಮುಖಿಯಾಗುತ್ತಿದ್ದರು. ಅವನು ಅವಳ ಡ್ರೆಸ್ನೇ ನೋಡಿ ನಗುವುದು, ಇವಳು ಅವನಿಗೆ ತುಳುವಿನಲ್ಲಿ ಬೈಯುವುದು, ಇಬ್ಬರ ದಿನಚರಿ ಹೀಗೆಯೇ ಸಾಗುತ್ತಿತ್ತು. ಅಂದು ರೆಸಾರ್ಟ್ ಮೀಟಿಂಗ್ ರೂಮಲ್ಲಿ ಎಂದಿನಂತೆ ತಿಂಗಳ ಕೊನೆಯ ದಿನ. ಆಯಾಯ ಡಿಪಾರ್ಟ್ಮೆಂಟ್ ಹೆಡ್ ಜೊತೆ ದಾಮಿನಿ ಹಾಗೂ ಗಂಗಾಧರ್ ಮೀಟಿಂಗ್ ಇತ್ತು. ಜಯಕರ್ ಜೊತೆ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಅಲ್ಲಿಗೆ ಬಂದ ಮೇಲೆ ಮೊದಲಿಗೆ ಎಲ್ಲರ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಂಗಾಧರ್ ಐಶ್ವರ್ಯ ಹೆಸರನ್ನು ಹೇಳಿದಾಗ ಅವಳು ಅಳುಕುತ್ತಲೇ ಎದ್ದು ನಿಂತಳು. ಇವಳೇನು ಕಿತಾಪತಿ ಮಾಡಿರಬೇಕು. ಹೌಸ್ ಕೀಪಿಂಗ್ ಕೆಲಸದ ಬಹುತೇಕ ಮಂದಿ ಅವಳ ಡ್ರೆಸ್ ನೋಡಿ ಆಡಿಕೊಂಡಿದ್ದನ್ನು ಕಿವಿಯಾರ ಕೇಳಿದ್ದ ಬಾಲಕೃಷ್ಣ ಅವಳಿಂದಾದ ತಪ್ಪಿನ ಬಗ್ಗೆ ಹೇಳಲು ಕುತೂಹಲದಿಂದ ಕೂತಿದ್ದರೆ, ಅವಳತ್ತ ನಗುವಿನ ನೋಟ ಬೀರಿದ ಗಂಗಾಧರ್, ಪ್ರೌಡ್ ಆಫ್ ಯು ಗರ್ಲ್, ನೀನು ಹೇಳಿದ ಸಾಫ್ಟ್ವೇರ್ ವಾರದ ಹಿಂದೆ ಅಪ್ಡೇಟ್ ಆಗಿದೆ. ಜೈ, ಒಮ್ಮೆ ಪ್ರೊಜೆಕ್ಟರ್ ಆನ್ ಮಾಡು ಎಂದವರು ತಮ್ಮ ಎದುರಿದ್ದ ಲ್ಯಾಪ್ಟಾಪ್ನಲ್ಲಿ ಸ್ವಲ್ಪ ಕೈಯಾಡಿಸಿ, ಐಶ್ವರ್ಯ ಹಿಯರ್ ಇಟ್ ಈಸ್ ಎಂದಾಗ ಎಲ್ಲರೂ ಸ್ಕ್ರೀನತ್ತ ನೋಡಿದರೆ, ಅಲ್ಲಿ ಹೌಸ್ ಕೀಪಿಂಗ್ ಲೈವ್ ಮಾನಿಟರ್ ಎನ್ನುವುದರ ಕೆಳಗಡೆ 50 ವಿಲಾಗಳ ನಂಬರ್ ಬಾಕ್ಸ್, ಸ್ವಿಮ್ಮಿಂಗ್ ಪೂಲ್, ಗೇಮ್ಸ್ ಝೋನ್, ಒಟ್ಟಾರೆ ಪೂರ್ತಿ ರೆಸಾರ್ಟಲ್ಲಿ ಏನೇನಿದೆಯೋ ಅದೆಲ್ಲದರ ಹೆಸರು ಒಂದೊಂದು ಬಾಕ್ಸ್ ಒಳಗಡೆ ಇತ್ತು. ಕೆಲವೊಂದು ಬಾಕ್ಸ್ ಹಸಿರು ಬಣ್ಣವಿದ್ದರೆ ಇನ್ನು ಕೆಲವು ಕೆಂಪು, ಹಳದಿ, ಹಾಗೆಯೇ ಯಾವುದೇ ಬಣ್ಣವಿಲ್ಲದ ಬಾಕ್ಸ್ ಕೂಡ ಇದ್ದು, ಆಗಾಗ ಬಾಕ್ಸ್ ಕಲರ್ ಬದಲಾಗುತ್ತಿತ್ತು. ಅದರ ಕೆಳಗಡೆ ಹಸಿರು ಬಣ್ಣದ ಬಾಕ್ಸ್ ಎಂದರೆ ವಿಲ್ಲಾ ಕ್ಲೀನ್ ಆಗುತ್ತಿದೆ ಎಂದು, ಕೆಂಪು ಬಣ್ಣದ ವಿಲ್ಲಾ ಕೊಳಕಾಗಿದೆ ಎಂದು, ಹಳದಿ ಕ್ಲೀನ್ ಅಗತ್ಯವಿಲ್ಲವೆಂದು, ಯಾವುದೇ ಬಣ್ಣವಿಲ್ಲದ ವಿಲ್ಲಾ ಆಲ್ರೆಡಿ ಕ್ಲೀನ್ ಆಗಿದೆ ಎನ್ನುವುದನ್ನು ತೋರುತ್ತಿತ್ತು. ಅದರ ಜೊತೆ ಇನ್ನೊಂದು ಸ್ಕ್ರೀನ್ ತೆರೆದುಕೊಂಡು ಯಾವ ವಿಲ್ಲಾಕ್ಕೆ ಯಾವ ವಸ್ತುವಿನ ಅಗತ್ಯವಿದೆ ಎಂದು ಕ್ಷಣದಲ್ಲೇ ತಿಳಿಯುವಂತೆ ಐಶ್ವರ್ಯ ಸಾಫ್ಟ್ವೇರ್ ಒಂದನ್ನು ಇನ್ಸ್ಟಾಲ್ ಮಾಡಿದ್ದಳು. 3-4 ವರ್ಷಗಳ ಹಿಂದೆ ರೆಸಾರ್ಟಲ್ಲಿ ಬುಕ್ಕಿಂಗ್ ಸಿಸ್ಟಮ್ಗೆ ಈ ರೀತಿಯ ಸಾಫ್ಟ್ವೇರ್ ಇತ್ತು. ಬಿಟ್ಟರೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಮ್ಯಾನ್ಯುವಲಿ ನಡೆಯುತ್ತಾ ಇತ್ತು. ಆ ಡಿಪಾರ್ಟ್ಮೆಂಟಲ್ಲಿದ್ದ 5 ಸೂಪರ್ವೈಸರ್ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದರು.
ಅದಲ್ಲದೆ ಹೆಚ್ಚಾಗಿ ಮಧ್ಯವಯಸ್ಕರು ಹೌಸ್ಕೀಪಿಂಗಲ್ಲಿ ಇದ್ದುದರಿಂದ ಸೂಪರ್ವೈಸರ್ ಆಯಾಯ ಕೆಲಸ ಅವರಿಗೆ ವಹಿಸುತ್ತಿದ್ದರು. ಒಮ್ಮೆ ಕ್ಲೀನಿಂಗ್ ಮಾಡುವಾಗ ಮಹಿಳೆಯೊಬ್ಬಳು ಕೆಲಸದ ಮಧ್ಯೆ ಕುಸಿದು ಬಿದ್ದಾಗ ಅವರಿಗೆ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟಾಗ ಬಿ.ಪಿ ಪ್ರಾಬ್ಲಮ್ ಎಂದು ತಿಳಿದ ಬಳಿಕ ದಾಮಿನಿ ಲ್ಯಾಪ್ಟಾಪಲ್ಲಿ ಪೂರ್ತಿ ರೆಸಾರ್ಟಲ್ಲಿರುವ ಕೆಲಸಗಾರರ ವಿವರಗಳನ್ನು ಪರಿಶೀಲಿಸಿದರು. ಹೆವಿ ವರ್ಕ್ ಲೋಡ್ ಇರುವ ಹೌಸ್ ಕೀಪಿಂಗ್ ಹಾಗೂ ಕಿಚನ್ ಡಿಪಾರ್ಟ್ಮೆಂಟಲ್ಲಿ 40 ವರ್ಷ ಅವರೆಲ್ಲರನ್ನೂ ತೆಗೆದು ಅವರಿಗೆ ಒಂದಷ್ಟು ಹಣವನ್ನು ಗೌರವಧನವಾಗಿ ಕೊಟ್ಟು ಅವರ ಜಾಗಕ್ಕೆ 25 ವಯಸ್ಸಿನ ಯುವ ಕೆಲಸಗಾರರನ್ನು ಆಯ್ಕೆ ಮಾಡಿದ್ದರು. ಐಶ್ವರ್ಯ ಕೆಲಸಕ್ಕೆ ಸೇರಿದ ಸ್ವಲ್ಪ ದಿನಕ್ಕೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಪೂರ್ತಿ ರೆಸಾರ್ಟ್ ಬಗ್ಗೆ ತಿಳಿದುಕೊಂಡವಳು ತಾನು ಇಂದಿನ ಹೋಟೆಲ್ನಲ್ಲಿ ಮಾಡಿದ ಕೆಲಸದ ಅನುಭವದ ಪ್ರಕಾರ ತನ್ನ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕೆಂದು ತಾನೇ ಖುದ್ದಾಗಿ ದಾಮಿನಿಯವರನ್ನು ಭೇಟಿ ಮಾಡಿ ಆಗಬೇಕಿರುವ ಬದಲಾವಣೆ ಬಗ್ಗೆ ಹೇಳಿದಾಗ ಅವರು ಕ್ಷಣದಲ್ಲೇ ಒಪ್ಪಿಗೆ ಇತ್ತರು. ಮೊದಲೆಲ್ಲ ಒಬ್ಬರೇ ಒಂದೊಂದು ವಿಲ್ಲಾ ಕ್ಲೀನ್ ಮಾಡಬೇಕಿತ್ತು. ಆದರೆ ಈಗ ಇಬ್ಬರನ್ನು ಒಂದು ವಿಲ್ಲಾ ಕ್ಲೀನಿಂಗಿಗೆ ಬಿಟ್ಟ ಐಶ್ವರ್ಯ ಅವರಿಗೆ ರೆಸಾರ್ಟ್ ಕಡೆಯಿಂದ ಒಂದು ಮೊಬೈಲ್ ಕೊಟ್ಟು ಅದರಲ್ಲಿ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದಳು. ಅವರು ಬೆಳಿಗ್ಗೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಿಗೆ ಬಂದು ಐಡಿ ಸ್ಕ್ಯಾನ್ ಮಾಡಿ ಎಂಟ್ರಿ ಆದ ಕೂಡಲೇ ಅವರ ಮೊಬೈಲಲ್ಲಿ ಯಾವ ವಿಲ್ಲಾಕ್ಕೆ ಹೋಗಬೇಕೆಂದು ಆಜ್ಞೆ ಆಗುತ್ತಿತ್ತು. ಅಲ್ಲಿಗೆ ಹೋಗಿ ತಮ್ಮ ಕೆಲಸ ಮುಗಿದ ಬಳಿಕ ಫಿನಿಶ್ ಎನ್ನುವ ಬಟನ್ ಒತ್ತಿದ ಕೂಡಲೇ ಮಾನಿಟರ್ ಮೇಲೆ ಅಲ್ಲೇನಾಗುತ್ತಿದೆ ಎನ್ನುವುದನ್ನು ತೋರುತ್ತಿತ್ತು. ಅದರ ಜೊತೆ ಪ್ರತಿಯೊಂದು ವಿಲ್ಲಾದಲ್ಲಿರುವ ವಸ್ತುಗಳ ಕಂಡೀಷನ್ ಅಪ್ಡೇಟ್ ಕೂಡ ಆಯಾಯ ವಿಲ್ಲಾ ಕ್ಲೀನ್ ಮಾಡುವ ಕೆಲಸಗಾರರು ಮೊಬೈಲಲ್ಲೇ ಮಾಡುವ ಸೌಲಭ್ಯವಿತ್ತು. ಇದರಿಂದ ಎಲ್ಲಿ ಯಾವ ವಸ್ತುಗಳ ಅಗತ್ಯವಿದೆಯೆಂದು ಕ್ಷಣದಲ್ಲಿಯೇ ತಿಳಿಯುತ್ತಿತ್ತು. ದೊಡ್ಡದಾದ ಹೌಸ್ ಕೀಪಿಂಗ್ ಲೈವ್ ಮಾನಿಟರ್ ಒಂದನ್ನು ಆ ಡಿಪಾರ್ಟ್ಮೆಂಟ್ ಒಳಗಿನ ಗೋಡೆಗೆ ಹಾಕಿದ್ದರು. ಅಲ್ಲಿದ್ದ ಸೂಪರ್ವೈಸರ್ಸ್ ಅದರ ಪ್ರಕಾರ ಕಂಟಿನ್ಯೂ ಆಗಿ ಕೆಲಸದವರಿಗೆ ಮೊಬೈಲಲ್ಲೇ ಡ್ಯೂಟಿ ಅಸೈನ್ ಮಾಡಬಹುದಿತ್ತು. ಇನ್ನು ವಿಲ್ಲಾದಲ್ಲಿರುವ ವಸ್ತುಗಳ ಬಗ್ಗೆ ಬಂದಿರುವ ಅಪ್ಡೇಟ್ ಪ್ರಕಾರ ಅದನ್ನು ಅವರೇ ಫೈನಲೈಸ್ ಮಾಡಿ ಅದರ ಒಂದು ಲಿಸ್ಟ್ ಐಶ್ವರ್ಯಳಿಗೆ ಕೊಡಬೇಕಿತ್ತು. ಒಂದು ವಾರ ಪ್ರತಿಯೊಬ್ಬರಿಗೂ ಇದೆಲ್ಲ ಕೆಲಸದ ಬಗ್ಗೆ ಐಶ್ವರ್ಯ ತಾನೇ ಖುದ್ದಾಗಿ ಟ್ರೈನಿಂಗ್ ನೀಡಿದ್ದಳು. ದಾಮಿನಿ ಹೌಸ್ ಕೀಪಿಂಗ್ ಇಂಟರ್ವ್ಯೂ ಮಾಡುವಾಗ ವರ್ಕ್ ಎಕ್ಸ್ಪೀರಿಯನ್ಸ್ ಜೊತೆ 10ನೇ ತರಗತಿ ಮುಗಿಸಿದವರನ್ನ ಮಾತ್ರ ಆಯ್ಕೆ ಮಾಡಿದ್ದರು. ಅದೆಲ್ಲ ಈಗ ಎಲ್ಲರೂ ಟಚ್ ಸ್ಕ್ರೀನ್ ಮೊಬೈಲ್ ಯೂಸ್ ಮಾಡುತ್ತಿರುವುದರಿಂದ ಇದರ ಬಗ್ಗೆ ಕೆಲಸದವರಿಗೆ ಹೇಳಿಕೊಡುವುದು ಐಶ್ವರ್ಯಳಿಗೆ ಕಷ್ಟವಾಗಿರಲಿಲ್ಲ. ಒಂದೆರಡು ದಿನ ಗಜಿಬಿಜಿಯಾದರೂ ನಂತರ ಎಲ್ಲವೂ ಕಟ್ಟುನಿಟ್ಟಾಗಿ ನಡೆಯತೊಡಗಿತ್ತು. ಇವೆಲ್ಲವನ್ನು ಗಂಗಾಧರ್ ಹೇಳಿ ಮುಗಿಸಿದ ಮೀಟಿಂಗ್ ರೂಮ್ ಚಪ್ಪಾಳೆ ಸದ್ದಿನಿಂದ ತುಂಬಿ ಹೋದರೆ ಬಾಲಕೃಷ್ಣ ಕೂಡ ಅವಳ ಮೇಲೆ ಹೆಮ್ಮೆಯಿಂದ ಚಪ್ಪಾಳೆ ತಟ್ಟಿದ್ದ. ಖುಷಿಯಲ್ಲಿ ತುಂಬಿದ್ದ ಕಂಗಳನ್ನು ಒರೆಸಿಕೊಂಡ ಐಶ್ವರ್ಯ ಅಲ್ಲೇ ಇದ್ದ ದಾಮಿನಿ ಕಡೆ ನೋಡಿ ಕೈಮುಗಿದು ಧನ್ಯವಾದಗಳನ್ನ ಹೇಳಿ, ಸರ್, ನೀವು ನಿಜವಾಗಿಯೂ ಹೊಗಳಬೇಕಾದದ್ದು ನನ್ನನ್ನಲ್ಲ, ಮೇಡಮ್ನ ಹಾಗೂ ನನ್ನ ಡಿಪಾರ್ಟ್ಮೆಂಟಲ್ಲಿರುವ ಕೆಲಸದವರನ್ನು. ಇಂತಹ ಒಂದು ಸಾಫ್ಟ್ವೇರ್ ಆ್ಯಪ್ ಇದೆ ಮೇಡಮ್, ನಾವು ಯೂಸ್ ಮಾಡಿದರೆ ಆದಷ್ಟು ಬೇಗ ಕೆಲಸ ಆಗುವುದರ ಜೊತೆ ಕೆಲಸಗಾರರಿಗೂ ಆಯಾಸ ಆಗುವುದಿಲ್ಲ ಎಂದಿದ್ದೆ ಅಷ್ಟೇ. ನನ್ನ ಮಾತಿಗೆ ಹಿಂದು ಮುಂದು ಯೋಚಿಸದೆ ಮರುದಿನವೇ ಆ ಸಾಫ್ಟ್ವೇರ್ ಯೂಸ್ ಮಾಡುವಂತೆ ಹೇಳಿ ಎಲ್ಲರಿಗೂ ಹೊಸ ಮೊಬೈಲನ್ನು ತರಿಸಿಕೊಟ್ಟಿದ್ದರು. ಹೌದು, ಒಂದೆರಡು ದಿನ ಕಷ್ಟ ಆಯಿತು, ಬಟ್ ವಿ ಡಿಡ್ ಇಟ್ ಸರ್, ಹಾಗಂತ ಹೆಮ್ಮೆಯಿಂದ ಹೇಳಿದವಳ ಮಾತಿಗೆ ಎಲ್ಲರೂ ಮತ್ತೊಮ್ಮೆ ಅವಳನ್ನು ಚಪ್ಪಾಳೆ ತಟ್ಟಿ ಅಭಿನಂದಿಸಿದರು. ಮೀಟಿಂಗ್ ಮುಗಿಸಿ ಖುಷಿಯಲ್ಲೇ ಹೋಗುತ್ತಿರುವವಳ ಎದುರು ಬಂದ ಬಾಲಕೃಷ್ಣ, ಹಾಯ್ ಮೇಡಮ್, ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ, ನೀವು ಗ್ರೇಟ್ ಬಿಡಿ, ಆದರೂ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಒಂದು ಬದಲಾಗಬೇಕಿತ್ತು ಅಂದಾಗ ಅವಳು ಹಾಕಿದ್ದ ಜೀನ್ಸ್ ಟೀ ಶರ್ಟ್, ಅದರ ಮೇಲೆ ಪೂರ್ತಿಯಾಗಿ ಕವರ್ ಆಗಿರುವ ವಿಂಟರ್ ಬ್ಲೇಸರ್, ಇದರ ಮೇಲೊಂದು ಕಾಶ್ಮೀರಿ ಶಾಲ್ ಹಾಕಿ ಆ ಬ್ಲೇಸರ್ ಬಟನ್ ಓಪನ್ ಮಾಡಿ ಕೈಯಲ್ಲೊಂದು ರಿವಾಲ್ವರ್ ಹಿಡಿದು ನೀವು ನಡ್ಕೊಂಡು ಬಂದರೆ ಸೇಮ್ ಹಳೇ ಕಾಲದ ಸಿನಿಮಾದ ವಿಲನ್ಗಳ ಹಾಗೆ ಕಾಣಿಸ್ತೀರಿ ಎಂದು ಕಿಸಕ್ಕನೆ ನಕ್ಕವನನ್ನು ನೋಡಿ ಕಣ್ಣು ಕಿರಿದಾಗಿಸಿ, ಓಯ್ ಮರ್ಲಾ, ನಿನ್ನ ಪ್ರಾಬ್ಲಮ್ ದಾದಯಾ ಅಂತ ಕೋಪದಲ್ಲಿ ಕೇಳಿದರೆ ತಕ್ಷಣ ನಗು ನಿಲ್ಲಿಸಿದವನು ಅವಳತ್ತ ತೋರು ಬೆರಳು ತೋರಿಸಿ,
ನೋಡು ಮತ್ತೆ ಮತ್ತೆ ಆ ಭಾಷೆಯಲ್ಲಿ ಬೈದರೆ ಚೆನ್ನಾಗಿರೋಲ್ಲ. ತುಟಿಯುಬ್ಬಿಸಿ ಹೇಳಿದವನನ್ನು ನೋಡಿದವಳಿಗೆ ನಗು ಬಂದಿತ್ತು. ನಾನು ಹಾಕಿದ ಬಟ್ಟೆಯ ಮೇಲೆ ನೀವು ಕೆಟ್ಟದಾಗಿ ಕಾಮೆಂಟ್ಸ್ ಮಾಡುವವರೆಗೂ ಈ ಬೈಗುಳ ನಿಮಗೆ ತಪ್ಪಿದ್ದಲ್ಲ ಮಿಸ್ಟರ್ ಬಾಲ ಅಂತ ಮೂತಿ ತಿರುವಿ ಹೇಳಿ ಹೋದರೆ ಬಾಲಕೃಷ್ಣ ಒಂದಷ್ಟು ಗೊಣಗುತ್ತಾ ಅವನ ಕ್ಯಾಬಿನತ್ತ ಹೆಜ್ಜೆ ಹಾಕಿದ್ದನು. ತಿಂಗಳು ಸರಿದು ರೆಸಾರ್ಟಲ್ಲಿ ಎಲ್ಲವೂ ಮಾಮೂಲಿಯಾಗಿ ನಡೆಯುತ್ತಿತ್ತು. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಆದ ಕಾರಣ ಬಹುತೇಕ ವಿಲ್ಲಾಗಳು ಫ್ಯಾಮಿಲಿಯಿಂದ ತುಂಬಿ ಹೋಗಿದ್ದವು. ತನ್ನಲ್ಲಿದ್ದ ಟ್ಯಾಬಲ್ಲಿ ಏನೋ ಟೈಪ್ ಮಾಡುತ್ತಾ ಕೋಪದಲ್ಲೇ ತನ್ನ ಆಫೀಸ್ ರೂಮಿನತ್ತ ಹೋಗುತ್ತಿರುವವಳಿಗೆ ಜಯಕರ್ ಎದುರಾಗಿದ್ದರು. ಅವಳ ಮುಖ ನೋಡಿ ಏನೋ ತಪ್ಪಾಗಿದೆ ಎಂದು ತಿಳಿದವರು ಅವಳನ್ನು ಕರೆದಾಗ ಮುಖದಲ್ಲಿ ನಗು ತಂದುಕೊಂಡು ಅವರಿಗೆ ಆಫ್ಟರ್ನೂನ್ ವಿಶ್ ಮಾಡಿದಳು. ನಂತರ ಕೆಲಸದ ಬಗ್ಗೆ ವಿಚಾರಿಸಿದಾಗ 1 ವಾರದಿಂದ 37ನೇ ವಿಲ್ಲಾದಲ್ಲಿ ಯಾವುದೋ ರಾಜಕಾರಣಿಯ ಮಗಳ ಫ್ಯಾಮಿಲಿ ಇದೆ ಸರ್. ಅವರ 2 ಗಂಡು ಮಕ್ಕಳು ಮಹಾ ತಂಟೆಕೋರರು. ಆಗಲೇ 5 ಬೆಡ್ಶೀಟ್ ಹರಿದು ಹಾಕಿದ್ದಾರೆ. ಇವತ್ತು ಆ ವಿಲ್ಲಾದಲ್ಲಿರುವ ಸೋಫಾವನ್ನು ಬೆಡ್ಡಲ್ಲಿ ಕತ್ತರಿಸಿ ಪೂರ್ತಿ ಕೋಣೆ ಅದರೊಳಗಿರುವ ಇಂದ ತುಂಬಿ ಹೋಗಿದೆ. ಆ ಪೇರೆಂಟ್ಸ್ ಬಳಿ ಮಾತಾಡಿದ್ರೆ ಎಲ್ಲವುದರ ಹಣ ಕೊಡ್ತೀವಿ ಅನ್ನೋ ದೊಡ್ಡಸ್ತಿಕೆ ಮಾತು. ಇನ್ನು ಸ್ವಿಮ್ಮಿಂಗ್ ಪೂಲ್ ಹಾಗೂ ಗೇಮ್ ಝೋನ್ ಕಡೆ ಬೇರೆ ಮಕ್ಕಳ ಜೊತೆ ಈ ಹುಡುಗರು ಜಗಳ ಹೊಡೆದಾಟ ಎಲ್ಲ ಮಾಡ್ಕೊಂಡಿದ್ದಾರೆ. ಬರೀ 4-5 ದಿನದಿಂದ ಇವರದ್ದೇ ಕಂಪ್ಲೇಂಟ್. ಅಲ್ಲ ಆ ಅಪ್ಪ ಅಮ್ಮ ಅನ್ನಿಸ್ಕೊಂಡೋರಿಗೆ ಮಕ್ಕಳಿಗೆ 4 ಬುದ್ಧಿ ಮಾತು ಹೇಳೋಕೆ ಆಗಲ್ವಾ ಸರ್ ಅಂತ ಒಂದೇ ಉಸಿರಿಗೆ ಹೇಳಿ ಮುಗಿಸಿದರೆ ಜಯಕರ್ ಮುಗುಳ್ನಕ್ಕು. ಇದೆಲ್ಲ ನಿನಗೆ ಹೊಸ ಅನುಭವ ಐಶ್ವರ್ಯ. ಇಂತಹ ಎಷ್ಟೋ ಇನ್ಸಿಡೆಂಟ್ಸ್ ಇಲ್ಲಿ ನಡೆದಿದೆ. ಮಕ್ಕಳು ಇದ್ದಾಗ ಇದೆಲ್ಲ ಮಾಮೂಲಿ. ಅಲ್ಲದೆ ನಮ್ಮ ರೆಸಾರ್ಟ್ ಸಿದ್ಧಾಂತ ಅತಿಥಿ ದೇವೋಭವವೆಂದು. ಆಗಿರುವಾಗ ಬಂದಿರುವ ಗೆಸ್ಟ್ ಜೊತೆ ಜಗಳ ಮಾಡುವುದು ತಪ್ಪು. ಅವರ ಬಗೆಗಿನ ಕಂಪ್ಲೇಂಟ್ ನನ್ನ ಕಿವಿಗೂ ಬಿದ್ದಿದೆ. ಇನ್ನೆರಡು ದಿನ ಆ ಫ್ಯಾಮಿಲಿ ಇಲ್ಲಿದ್ದಾರೆ. ಅಲ್ಲದೆ ಆ ಮಕ್ಕಳ ತಂದೆ ತಾಯಿ ಹಾಳಾಗಿದ್ದರ ಹಣ ಕೊಡುತ್ತೇನೆ ಎಂದಿದ್ದಾರಲ್ಲ, ಲೀವ್ ಇಟ್. ಅಷ್ಟೆಲ್ಲ ಆದರೂ ಶಾಂತವಾಗಿ ನುಡಿದವರನ್ನು ನೋಡಿದ ಐಶ್ವರ್ಯಳಿಗೆ ತಲೆ ಚೆಚ್ಚಿಕೊಳ್ಳಬೇಕೆನಿಸಿತು. ಅವಳೇನಾದರೂ ಹೇಳುವ ಮೊದಲೇ ಲೇ ನಿನ್ನ ಕೆಲಸ ನಾವು ಆರ್ಡರ್ ಮಾಡಿದ ಫುಡ್ ಕುಕ್ ಮಾಡೋದು ಅಷ್ಟೆ. ಅದು ಬಿಟ್ಟು ನನ್ನ ಮತ್ತು ನನ್ನ ಮಕ್ಕಳ ಬಗ್ಗೆ ಮಾತನಾಡುವ ರೈಟ್ಸ್ ನಿನಗಿಲ್ಲ ಎಂದ ಮಹಿಳೆಯ ಕೆನ್ನೆಗೆ ಎದುರಿದ್ದ ಹುಡುಗಿಯೊಬ್ಬಳು ಬೀಸಿ ಬಾರಿಸಿದ್ದಳು. ಈ ಕತೆ ಇನ್ನೂ ಮುಂದುವರಿಯಲಿದೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ಗೋಸ್ಕರ ಕಾಯುತ್ತಾ ಇರಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.